ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ಇವಾಗ ಆಲ್ರೆಡಿ ನಾನು ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೇನೆ. ಅರಣ್ಯ ವೀಕ್ಷಕರ ಹುದ್ದೆಗೆ ನೇಮಕಾತಿ ನಡೀತಾ ಇರೋದ್ರ ಬಗ್ಗೆ. ಹಾಗಿದ್ರೆ ಈ ಒಂದು ಜಾಬಿಗೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಿಮ್ಮ ಮೊಬೈಲಲ್ಲಿ ಸುಲಭವಾಗಿ ಅಪ್ಲಿಕೇಶನನ್ನು ಹಾಕ್ಕೊಳ್ಬಹುದು. ಅದು ಹೇಗೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ನೀವು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಗೂಗಲಿಗೆ ಹೋಗಿ ಅಲ್ಲಿ ಅರಣ್ಯ ಅಂತ ಟೈಪ್ ಮಾಡಿ. ನಂತರ ಆ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ. ಅಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೇಮಕಾತಿ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೋಡಿ, ನೀವು ಅರಣ್ಯ ವೀಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಪೇಜಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅಲ್ಲಿ ರಿಜಿಸ್ಟ್ರೇಷನ್ ಇಯರ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫುಲ್ ನೇಮ್ ಆಫ್ ಕ್ಯಾಂಡಿಡೇಟ್ ಅಂತ ಇದೆ ನೋಡಿ, ಅಲ್ಲಿ ನೀವು ನಿಮ್ಮ ಹೆಸರನ್ನು ಅಲ್ಲಿ ಟೈಪ್ ಮಾಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಅಂತ ಇದೆ ನೋಡಿ, ಅಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಜೆಂಡರು, ಆಮೇಲೆ ಆಧಾರ್ ನಂಬರ್ ಇದೆ, ಅದನ್ನು ಕೂಡ ನೀವು ಓದ್ಕೊಂಡ್ಬಿಟ್ಟು ಅಲ್ಲಿ ಏನೇನು ಅಂತ ನೀವು ಸೆಲೆಕ್ಟ್ ಮಾಡಿ. ಆಧಾರ್ ನಂಬರನ್ನು ಟೈಪ್ ಮಾಡಿ. ನೆಕ್ಸ್ಟು ಮೊಬೈಲ್ ನಂಬರ್ ಕೂಡ ಇದೆ, ಅಲ್ಲಿ ಮೊಬೈಲಿಗೆ OTP ಬರುತ್ತೆ. ಮೊಬೈಲ್ ನಂಬರನ್ನು ನೀವು ಟೈಪ್ ಮಾಡಿದ ನಂತರ ಸೆಂಡ್ OTP ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. ಅಲ್ಲಿ ನೀವು OTP ಅನ್ನು ಅಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ನೋಡಿ, OTP ಟೈಪ್ ಮಾಡಿದ ನಂತರ ಇಮೇಲ್ ID ಅಂತ ಇದೆ ನೋಡಿ, ಅಲ್ಲಿ ಇಮೇಲ್ ID ನಿಮ್ಮದು ಇದ್ದರೆ ಟೈಪ್ ಮಾಡಿ. ನೆಕ್ಸ್ಟು ಎಂಟರ್ ಇಮೇಲ್ ID ಅಂತಲೂ ಕೂಡ ಇದೆ. ಮತ್ತು ನೀವು ಇಮೇಲ್ ಐಡಿನ ಅಲ್ಲಿ ಮೇಲ್ ಟೈಪ್ ಮಾಡಿರ್ತೀರಲ್ಲ, ಹಾಗೆ ಅಲ್ಲೂ ಕೂಡ ಟೈಪ್ ಮಾಡಬೇಕಾಗುತ್ತೆ ನೋಡಿ. ನೆಕ್ಸ್ಟು ನಿಮಗೇನಾದರೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವ್ಯಾವ ಅರ್ಹತೆಗಳಿರಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಈಗ ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ. ನಿಮಗೇನಾದರೂ ಆ ವಿಡಿಯೋ ನೋಡಿಲ್ಲ ಮತ್ತು ತಿಳಿದಿಲ್ಲ ಅಂತಂದರೆ ದಯವಿಟ್ಟು ನೋಡಿ, ನಾನು ಡಿಸ್ಕ್ರಿಪ್ಷನೆಲ್ಲ ಕೊಟ್ಟಿರ್ತೇನೆ, ಆ ಒಂದು ವಿಡಿಯೋನ ಒಮ್ಮೆ ಚೆಕ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ ಎಲ್ಲ ಡೀಟೇಲನ್ನು ಸರಿಯಾಗಿ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇದು ಈ ಒಂದು ಪೇಜಸ್ ಮುಗಿಯುತ್ತೆ. ಇವಾಗ ನಿಮ್ಮದು ರಿಜಿಸ್ಟ್ರೇಷನ್ ಆಯಿತು. ನೆಕ್ಸ್ಟ್ ನೋಡಿ, ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ID ಅಂತ ನಿಮ್ಮ ಮೊಬೈಲಿಗೆ ಬರುತ್ತೆ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಮತ್ತೊಮ್ಮೆ ಕೇಳಿದರೆ ಡೇಟ್ ಆಫ್ ಬರ್ತು, ಅದನ್ನು ನೀವು ಇಲ್ಲಿ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ OTP ಬರುತ್ತೆ ನಿಮ್ಮ ಮೊಬೈಲಿಗೆ, ಅದನ್ನು ಇಲ್ಲಿ ನೀವು OTPಯನ್ನು ಮತ್ತೊಮ್ಮೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇರಿ ಒಂದು ನಿಮಿಷ, ಮೊಬೈಲಿಗೆ OTP ಬರ್ತಾ ಇಲ್ಲ. OTPಯನ್ನು ಟೈಪ್ ಮಾಡಿದ್ರೆ ವೆರಿಫೈ OTP ಅಂದಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ HK ಅಂತ ಇದೆ ನೋಡಿ, ಅದು ಹೈದರಾಬಾದ್ ವಿಭಾಗ, ಇದು ನಾನ್ ಹೈದರಾಬಾದ್ ವಿಭಾಗ. ನೀವು ಯಾವುದು ಅಂತ ನೋಡಿಕೊಂಡು ಅಲ್ಲಿ ಕ್ಲಿಕ್ ಮಾಡಿ. ನಾನಿಲ್ಲಿ ನಾನ್ ಹೈದರಾಬಾದ್ ಇದಕ್ಕೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಮಾಡಿದ್ರೆ ಸರ್ಕಲ್ನ ಸೆಲೆಕ್ಟ್ ಮಾಡಬೇಕು. ಇದನ್ನು ನೀವು ನೋಡಿಕೊಂಡು ಯಾವ ವಿಭಾಗ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ ನೋಡಿ. ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಎಸ್ ಪ್ರೊಸೀಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಒಂದು ಪೇಜಲ್ಲಿ ನೋಡಿ, ಅಪ್ಲಿಕೇಶನ್ ಕೆಳಗಡೆ ಫಿಲ್ ದ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಅಂತ ನೋಡಿ ಒಂದು ಪೇಜಸ್ ಓಪನ್ ಆಯಿತು. ಇವಾಗ ಇಲ್ಲಿ ನೀವು ಫಾದರ್ ನೇಮು ಆ್ಯಂಡ್ ಮದರ್ ನೇಮು, ಆಮೇಲೆ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅನ್ಮ್ಯಾರಿಡ್ ಯಾವುದು ಅಂತ ಚೂಸ್ ಮಾಡಿ. ನೆಕ್ಸ್ಟು ನಿಮ್ಮ ಸಂಗಾತಿ ಹೆಸರು, ಮ್ಯಾರಿಡ್ ಆಗಿದ್ದರೆ ಅದನ್ನೆಲ್ಲ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸಂಗಾತಿ ಹೆಸರು ಟೈಪ್ ಮಾಡಿ. ನೆಕ್ಸ್ಟ್ ಫಾದರ್ ನೇಮು ಎಲ್ಲ ಟೈಪ್ ಮಾಡಿವಿ. ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ ನೋಡಿ ಕೆಳಗಡೆ, ಅಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಹಾಕಬೇಕು. ಅಡ್ರೆಸ್ಸು, ಆಮೇಲೆ ವಿಲೇಜು, ಸ್ಟೇಟಸ್ಸು, ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡ್ ಎಲ್ಲನೂ ನೀವು ಟೈಪ್ ಮಾಡಿ. ಆಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕರೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಎಸ್ಸು, ಇಲ್ಲಾಂದರೆ ನೋ, ಅದು ಯಾವುದಂತ ಚೂಸ್ ಮಾಡಿ. ಇಲ್ಲಿ ನಿಮ್ಮ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ.
ಇಲ್ಲಿ ನೀವು SSLC ಕ್ವಾಲಿಫಿಕೇಷನ್ನ ಫಿಲ್ ಮಾಡಬೇಕಾಗುತ್ತೆ. ಈ ಒಂದು ಜಾಬಿಗೆ SSLC ಮೇಲೆ ಕೇಳಿದ್ದಾರೆ ಅಲ್ವಾ, ಹಾಗಾಗಿ ಅದ್ರ ಬಗ್ಗೆನೇ ಕೇಳಿದ್ದಾರೆ ನೋಡಿ. ಡೇಟ್ ಆಫ್ ಪಾಸಿಂಗ್ ಅಂದರೆ SSLCನ ಯಾವ ಇಯರ್ಲಿ ಪಾಸ್ ಮಾಡಿದೆ ಅದನ್ನು ಟೈಪ್ ಮಾಡಿ. ನೆಕ್ಸ್ಟು ರಿಜಿಸ್ಟರ್ ನಂಬರನ್ನ ಟೈಪ್ ಮಾಡಿ. ನೆಕ್ಸ್ಟು ಯಾವ ಕ್ಲಾಸಲ್ಲಿ ನೀವು SSLCನ ಪಾಸ್ ಮಾಡಿದ್ರೆ, ಅಂದರೆ ಫಸ್ಟ್ ಕ್ಲಾಸಾ ಸೆಕೆಂಡ್ ಕ್ಲಾಸಾ ಡಿಸ್ಟಿಂಕ್ಷನ್ ಅದು ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮತ್ತು ನೀವು ಪಡೆದಂಥ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಅಲ್ಲಿ ಟೈಪ್ ಮಾಡಿ. ಆಮೇಲೆ ಅದು ಪರ್ಸೆಂಟೇಜ್ ಅದಾಗೆ ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ಅಂತ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಒಂದು ಪೇಜಲ್ಲಿ ನಿಮ್ಮ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡಿ. ನಾನು GM ಅಂತ ಸೆಲೆಕ್ಟ್ ಮಾಡಿದ್ದೀನಿ, ನೀವು ಯಾವುದಂತ ಸೆಲೆಕ್ಟ್ ಮಾಡಿ. ಆಮೇಲೆ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನಂಬರ್ ಇರುತ್ತೆ ನೋಡಿ, ಅದನ್ನು ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವು ರೂರಲ್ ಇದ್ದರೆ ಎಸ್ ಆರ್ ನೋ, ಆಮೇಲೆ ಕನ್ನಡ ಮೀಡಿಯಮಲ್ಲಿ ಓದಿದರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಆರ್ ನೋ ಯಾವುದು ಅಂತ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡಿ ಅಲ್ಲಿ. ಆಮೇಲೆ ಎಕ್ಸ್ ಮಿಲಿಟರಿ ಆಗಿದ್ದರೆ ಎಸ್, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೀವು ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಆಮೇಲೆ ರೂರಲ್ ಅಭ್ಯರ್ಥಿ ಆಗಿದ್ದರೆ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅದರೆಲ್ಲ ಅದರದ್ದು ಏನು ಡಾಕ್ಯುಮೆಂಟ್ಸ್ ಇದೆ ನೋಡಿ ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಫಿಲ್ ಆಯಿತು ನೋಡಿ. ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಐ ಅಗ್ರಿ ಅಂತ ಇದೆ ನೋಡಿ, ಅಲ್ಲಿ ನೀವು ಟಿಕ್ ಮಾಡಿ. ಟಿಕ್ ಮಾಡಿ ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಎಸ್ ಪ್ರೊಸೀಡ್ ಆ್ಯಂಡ್ ಈ ಸೈನ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಇವಾಗ ನೋಡಿ ನಿಮ್ಮ ಆಧಾರ್ ನಂಬರನ್ನಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಟೈಪ್ ಮಾಡಿದಾಗ ನಿಮಗೆ OTP ಬರುತ್ತೆ ನಿಮ್ಮ ಮೊಬೈಲಿಗೆ, ಅದನ್ನು ಕೂಡ ಅಲ್ಲಿ ನೀವು OTPನ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಆಯಿತು. ಇವಾಗ ಲಾಸ್ಟ್ ಅಂತ ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ನೋಡಿ ಇಲ್ಲಿ ಅಪ್ಲಿಕೇಶನ್ ಫೀ ಅಂತ ಇದೆ ನೋಡಿ, ಅದ್ರ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಇವಾಗ ನೀವು UPI ಮೇಲೆ UPIನ ಸೆಲೆಕ್ಟ್ ಮಾಡಿ ಫೋನ್ಪೇಯಲ್ಲಿ ಪೇಮೆಂಟ್ ಮಾಡಿದ್ರೆ ಆಯಿತು.